ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಈ ವರ್ಷ ವಿಶ್ವಾವಸು ಸಂವತ್ಸರದ ಈ ಪರ್ವ ಸಮಯದಲ್ಲಿ ಇದೀಗ ಪರಶುರಾಮ ಜಯಂತಿ ಹಾಗೂ ಅಕ್ಷಯ ತೃತೀಯದ ಪರ್ವ ದಿವಸ ಬರ್ತಾ ಇದೆ. ಅಕ್ಷಯ ತೃತೀಯ ಇಡೀ ಸಂವತ್ಸರದಲ್ಲಿ ಅತ್ಯಂತ ಪವಿತ್ರವಾದಂಥ ಶ್ರೇಷ್ಠವಾದಂಥ ದಿವಸ. ಹಾಗಾಗಿ ಅಕ್ಷಯ ತೃತೀಯ ದಿವಸ ಮುಹೂರ್ತ ನೋಡಬೇಕಾಗಿಲ್ಲ ಎಂಬುದು ಒಂದು ನಂಬಿಕೆ. ಇಡೀ ವರ್ಷದಲ್ಲಿ 2 ದಿವಸ ಅತ್ಯಂತ ಶ್ರೇಷ್ಠವಾದಂಥ ದಿವಸ. ಒಂದು ವಿಜಯದಶಮಿ, ಮತ್ತೊಂದು ಅಕ್ಷಯ ತೃತೀಯ. ವಿಜಯದಶಮಿ ದಕ್ಷಿಣಾಯನದಲ್ಲಿ ಬರ್ತದೆ, ಅದೊಂದು ಅಲ್ಲಿ ಮೈನಸ್ ಪಾಯಿಂಟ್. ಆದರೆ ಅಕ್ಷಯ ತೃತೀಯ ಅದು ಉತ್ತರಾಯಣದಲ್ಲಿ ಬರ್ತದೆ, ಅದು ಸಂಪೂರ್ಣವಾಗಿ ಪವಿತ್ರವಾದಂಥ ದಿವಸ. ವಿಶೇಷವಾಗಿ ಅವತ್ತು ಮುಹೂರ್ತ, ಸಂಪೂರ್ಣ ದಿವಸವೇ ಒಂದು ಒಳ್ಳೆಯ ಮುಹೂರ್ತ. ಅಂತಹ ಅಕ್ಷಯ ತೃತೀಯ ದಿವಸ ನಾವು ಏನು ಸತ್ಕಾರ್ಯ ಮಾಡ್ತೇವೆ ಅದಕ್ಕೆ ಅನಂತ ಫಲ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ. ಅವತ್ತು ನಾವು ಏನಾದರೂ ಸತ್ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅಕ್ಷಯ ಫಲ ಬರೋದರಿಂದ ಅದಕ್ಕೆ ಅಕ್ಷಯ ತೃತೀಯ ಅಂತ ಹೇಳಿ ಹೆಸರಿದೆ. ಅಂತಹ ಪವಿತ್ರವಾದಂತಹ ದಿವಸದಲ್ಲಿ ನಾವು ಭಗವಂತನ ಸೇವೆಯನ್ನು ವಿಶೇಷವಾಗಿ ಮಾಡಿದರೆ ಅದಕ್ಕೆ ಅಕ್ಷಯ ಫಲ ದೊರೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ದೃಷ್ಟಿಯಲ್ಲಿ ನಾವು ಈ ವರ್ಷದ ಒಂದು ಅಕ್ಷಯ ತೃತೀಯ ದಿವಸದಂದು ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರ ಮಾಡತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಪರಶುರಾಮ ಜಯಂತಿಯು ಹತ್ತಿರದಲ್ಲಿದೆ. ಇದಕ್ಕೆ ಕಾರಣ ಏನು ಹೇಳಿದರೆ, ಪರಶುರಾಮ ದೇವರು ಅವರು ಚಿನ್ನಕ್ಕೆ ಅಧಿಪತಿ. ಆದ್ದರಿಂದಲೇ ಪಾಂಡವರುಗಳು ಅವರು ಅಶ್ವಮೇಧ ಯಾಗ ಮಾಡಬೇಕು, ರಾಜಸೂಯ ಯಾಗ ಮಾಡಬೇಕು ಅಂತೇಳಿ ಹೇಳುವಾಗ ಹಣ ಎಲ್ಲಿಂದ ತರುವುದು ಅಂತೇಳಿ ಹೇಳಿದಾಗ ಅದು ಜಾಮದಗ್ನ ಪರಶುರಾಮ ದೇವರ ಒಂದು ಅನುಗ್ರಹದಿಂದ ನಾವು ಚಿನ್ನವನ್ನು ಪಡೆಯಬಹುದು ಅಂತ ಹೇಳಿ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಆದ್ದರಿಂದ ಪರಶುರಾಮ ದೇವರು ಚಿನ್ನದ ಅಭಿಮಾನಿ ರೂಪ. ಆದ್ದರಿಂದ ಅಂತಹ ಪರಶುರಾಮ ಜಯಂತಿಯ ಸಂದರ್ಭ, ಅಕ್ಷಯ ತೃತೀಯದ ಈ ಸಂದರ್ಭದಲ್ಲಿ ಭಗವಂತನಿಗೆ ನಾವು ಸುವರ್ಣ ಸಮರ್ಪಣೆ ಮಾಡಿದರೆ ಅದಕ್ಕೆ ವಿಶೇಷವಾದಂತಹ ಫಲ ಇದೆ. ಆದ್ದರಿಂದ ಈ ಬಾರಿ ನಾವು ಶ್ರೀಕೃಷ್ಣನಿಗೆ ಚಿನ್ನದ ತುಲಾಭಾರವನ್ನು ಮಾಡೋದು ಅಂತ ಸಂಕಲ್ಪ ಮಾಡಿದ್ದೇವೆ. ಅವತ್ತು ಭಗವಂತನಿಗೆ ಚಿನ್ನದ ತುಲಾಭಾರ ಮಾಡಿ ಆ ಚಿನ್ನವನ್ನು, ಸುವರ್ಣವನ್ನು ನಮ್ಮ ಕೋಟಿ ಗೀತಾಲೇಖನ ಯಜ್ಞದ ಅಂಗವಾದಂತಹ ಪಾರ್ಥಸಾರಥಿ ಸುವರ್ಣ ರಥಕ್ಕೆ ಉಪಯೋಗಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಭಕ್ತರೆಲ್ಲರೂ ಕೂಡ ಅಕ್ಷಯ ತೃತೀಯ ದಿವಸ ಚಿನ್ನ ಖರೀದಿ ಮಾಡೋದು ಇವತ್ತು ವಾಡಿಕೆಯಾಗಿದೆ. ಅಂತಹ ಒಂದು ಸಂದರ್ಭದಲ್ಲಿ ಕೃಷ್ಣ ಮಠದಲ್ಲಿ ನಡೀತಕ್ಕಂತಹ ಚಿನ್ನದ ತುಲಾಭಾರದಲ್ಲಿ ಶ್ರೀಕೃಷ್ಣನಿಗೆ ಚಿನ್ನವನ್ನು ಸಮರ್ಪಣೆ ಮಾಡಿ ಆಮೇಲೆ ಆ ಚಿನ್ನವನ್ನೇ ಪ್ರಸಾದವಾಗಿ ಅದರ ಭಾಗವನ್ನು ನಾವು ಕೊಡ್ತಾ ಇದ್ದೇವೆ. ಈ ಬಾರಿ ಯಾರು ತುಲಾಭಾರಕ್ಕೆ ಚಿನ್ನದ ಸಮರ್ಪಣೆ ಮಾಡ್ತಾರೋ ಅವರಿಗೆ ಮೂಲ ರೂಪಕ್ಕೆ, ಶ್ರೀಕೃಷ್ಣನ ರೂಪಕ್ಕೆ ಅಭಿಷೇಕ ಮಾಡಿದಂಥ, ಕನಕಾಭಿಷೇಕ ಮಾಡಿದಂತಹ ಚಿಕ್ಕದಾದಂತಹ ಸುವರ್ಣವನ್ನು ನಾವು ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಹಾಗಾಗಿ ಭಕ್ತರಿಗೆ ಅಕ್ಷಯ ತೃತೀಯ ದಿವಸ ಚಿನ್ನವನ್ನು ಖರೀದಿಸಬೇಕು ಎಂಬಂತಹ ಅಪೇಕ್ಷೆಗೂ ಕೂಡ ಒಂದು ಒಳ್ಳೆಯ ಅವಕಾಶ. ಅದರ ಜೊತೆಗೆ ಭಗವಂತನಿಗೆ ಚಿನ್ನವನ್ನು ಸಮರ್ಪಣೆ ಮಾಡುವ ಮೂಲಕ ನಾವು ಅಕ್ಷಯ ಫಲವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯವಿದೆ. ಈ ದೃಷ್ಟಿಯಲ್ಲಿ ಅಕ್ಷಯ ತೃತೀಯ ದಿವಸ ಸಾಯಂಕಾಲ 4 ಗಂಟೆಗೆ ಶ್ರೀಕೃಷ್ಣನಿಗೆ ವೈಭವದ ತುಲಾಭಾರವನ್ನು ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಈ ಒಂದು ಅವಕಾಶವನ್ನು ಎಲ್ಲ ಭಕ್ತರು ಕೂಡ ಉಪಯೋಗಿಸಿಕೊಳ್ಬೇಕು. ಭಗವಂತನಿಗೆ ಚಿನ್ನವನ್ನು ಸಮರ್ಪಣೆ ಮಾಡಿ ಕೃಷ್ಣನಿಂದ ನಾವು ಸುವರ್ಣ ಪ್ರಸಾದವನ್ನು ಪಡೆದುಕೊಂಡರೆ ನಮ್ಮ ಇಡೀ ಸಂವತ್ಸರ ಅದು ಸುವರ್ಣಮಯ ಆಗುವುದರಲ್ಲಿ ಸಂಶಯವಿಲ್ಲ. ಈ ದೃಷ್ಟಿಯಲ್ಲಿ ಬರುವ ಇದೇ ತಿಂಗಳ 30ನೇ ತಾರೀಕಿನಂದು ನಡೆಯತಕ್ಕಂಥ ಅಕ್ಷಯ ತೃತೀಯ ದಿವಸ ತುಲಾಭಾರ ಏನಿದೆ, ಸುವರ್ಣ ತುಲಾಭಾರ ಶ್ರೀಕೃಷ್ಣನಿಗೆ, ಆ ಸುವರ್ಣ ತುಲಾಭಾರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. ಅವತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಸಾಯಂಕಾಲ 4 ಗಂಟೆಗೆ ನೀವೆಲ್ಲರೂ ಕೂಡ ಕೃಷ್ಣ ಮಠಕ್ಕೆ ಬಂದು ಶ್ರೀಕೃಷ್ಣನಿಗೆ ಸಮರ್ಪಿಸಲ್ಪಡತಕ್ಕಂಥ ಸುವರ್ಣ ತುಲಾಭಾರದಲ್ಲಿ ಭಾಗವಹಿಸಿ ಶ್ರೀಕೃಷ್ಣನ ಪ್ರಸಾದ ರೂಪವಾದಂತಹ ಒಂದು ಸುವರ್ಣ ಪ್ರಸಾದವನ್ನು ಕೂಡ ನೀವು ಸ್ವೀಕರಿಸಿ ಧನ್ಯರಾಗಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ. ಅದೇ ರೀತಿ ಯಾರು ಶ್ರೀಕೃಷ್ಣನಿಗೆ ಸುವರ್ಣವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಇದೆಯೋ ಅವರು ಇಲ್ಲೇ ಸುವರ್ಣವನ್ನು ಅವತ್ತು ಖರೀದಿಸಬಹುದು ಕೃಷ್ಣ ಮಠದಲ್ಲಿ. ಹಾಗೆ ಹಳೆಯ ಚಿನ್ನಗಳನ್ನು ಕೂಡ ತುಲಾಭಾರಕ್ಕೆ ಅರ್ಪಣೆ ಮಾಡುವ ಅವಕಾಶ ಇದೆ. ಅಂತಹ ಒಂದು ವಿಶೇಷ ಅವಕಾಶವನ್ನು ಎಲ್ಲ ಭಕ್ತರು ಕೂಡ ಉಪಯೋಗಿಸಿಕೊಳ್ಳಲಿ ಅಂತ ಹೇಳಿ ನಾವು ಹಾರೈಸ್ತಾ, ಆ ಮೂಲಕ ನಾವು ಪಾರ್ಥಸಾರಥಿ ಸುವರ್ಣ ರಥದ ಸೇವೆಯಲ್ಲಿಯೂ ಕೂಡ ಭಾಗಿಗಳಾಗಿ ಅದರ ಒಂದು ಪುಣ್ಯವನ್ನು ಕೂಡ ಪಡೆಯುವಂತಾಗುತ್ತದೆ.
ಈ ದೃಷ್ಟಿಯಲ್ಲಿ ಇಂತಹ ಒಂದು ಸುವರ್ಣಾವಕಾಶವನ್ನು ಎಲ್ಲ ಭಕ್ತರು ಕೂಡ ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಾವು ಹಾರೈಸ್ತಾ ಇದ್ದೀವಿ.